ಯಾಕೆ ಮೈಸೂರು ರಾಜ್ಯಕ್ಕೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬರಲಿಲ್ಲ? ಮೈಸೂರು ರಾಜ್ಯ ಮತ್ತು ಹೈದರಾಬಾದ್ ನಿಜಾಮರು ಆ ಸಂಸ್ಥಾನವನ್ನ ಈ ದೇಶದ ಜೊತೆ ವಿಲೀನ ಮಾಡೋದಕ್ಕೆ ಒಪ್ಪಿರಲಿಲ್ಲ. ನಾವು ಇಂಡಿಪೆಂಡೆಂಟ್ ಆಗಿ ಇದ್ದು ಬಿಡೋಣ, ನಾವು ನಮ್ಮ ದೇಶ ಹಾಗೆ ಉಳಿಸ್ಕೊಳ್ಳೋಣ ಅಂತಕ್ಕಂಥದ್ದು. ನಿಜಾಮರಿಗೆ ಸೈನ್ಯ ನುಗ್ಗಿಸಿ ವಶಪಡಿಸ್ಕೊಂತಾರ, ವಿಲೀನಗೊಳಿಸ್ಕೊಂತಾರ. ಮೈಸೂರು ರಾಜ್ಯಕ್ಕೆ ಆ ಸಂದರ್ಭ ಬರಲಿಲ್ಲ. ಜನ ದಂಗೆ ಎದ್ಬಿಟ್ರು. ಮೈಸೂರು ಚಲೋ ಅಂತ ಒಂದು ಚಳವಳಿ ನಡೆದ್ಬಿಡ್ತು. ಇಲ್ಲಿ ಚಳವಳಿಯ ಸ್ವರೂಪ ಏನಿತ್ತು? ಡಿಮ್ಯಾಂಡ್ ಏನು? ಡಿಮಾಂಡ್ ಒಂದೇ, ನೀವು ಒಕ್ಕೂಟಕ್ಕೆ ಸೇರಬೇಕು, ನೀವು ವಿರುದ್ಧ ಇದ್ರೆ ನಾವು ಒಪ್ಪಲ್ಲ ಅಂಥೇಳಿ ಅಷ್ಟೂ ಜನ ಸ್ಟ್ರೈಕ್ ಮಾಡ್ತಾರೆ. ಬೆಂಗಳೂರಲ್ಲೂ ನಡೆದಿದೆ, ಬೆಂಗಳೂರಲ್ಲೂ ಸಹ ಗೋಲಿಬಾರ್ ಆಗಿದೆ. ಮರಿಮಲ್ಲಪ್ಪ ಕಾಲೇಜ್ ಪ್ರಿನ್ಸಿಪಾಲು ಓಡಿಸ್ತಾರೆ ಹುಡುಗರನ್ನ, ಹೋಗಿ ನೀವು ಸೇರ್ಕೊಳ್ಳಿ ಅಲ್ಲಿ ಅಂತ. ಸೆಕ್ಷನ್ 45, ಈಗ 144 ಇದೆಯಲ್ಲ, ಆಗ ಸೆಕ್ಷನ್ 45 ಇದೆ, ನೀವು ಸೇರಂಗಿಲ್ಲ, ನೀವೆಲ್ಲ ಚದರಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಯಾರು ಚದರಲ್ಲ, ಲಾಠಿ ಬೀಸ್ತೀವಿ ಅಂತಾರೆ, ಹೆದರಲ್ಲ. ಫೈರ್ ಮಾಡಕ್ಕೆ ಆರ್ಡರ್ ಕೊಡ್ತಾನೆ DC. ಫೈರಿಂಗ್ ಆರ್ಡರ್ ಕೊಟ್ಟಾಗ ಪೊಲೀಸ್ನವ್ರು ಹೇಳ್ತಾರೆ, ನಮ್ಮ ಮಕ್ಳ ಮೇಲೆ ನಾವು ಫೈರ್ ಮಾಡಲ್ಲ. ಇವನ್ಗೆ ಪಿತ್ತ ನತ್ತಿಗೇರ್ಬಿಡ್ತದೆ ನಾಗರಾಜರಾವ್ಗೆ. ಅವನೇ ಪಿಸ್ತೂಲ್ ತೆಗೆದು ನೇರವಾಗಿ ಗುಂಡು ಹಾರಿಸಿದ. ಇನ್ನೂ ಇಬ್ಬರಿಗೆ ಗುಂಡು ಬಿದ್ದಿದೆ ಅಲ್ಲಿ, ಅವ್ರು ಹಾಸ್ಪಿಟಲ್ ಸಾಯ್ತಾರೆ. ಆದ್ರೆ ಅವ್ರ ಹೆಸರುಗಳು ಎಲ್ಲೂ ಬೆಳಕಿಗೆ ಬಂದಿಲ್ಲ. ನಮಸ್ಕಾರ, ಪ್ರತಿನಿಧಿ ನ್ಯೂಸ್ಗೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ನಾಡಿನ ಖ್ಯಾತ ಇತಿಹಾಸ ತಜ್ಞರಾದಂತಹ ಶ್ರೀ ಪ್ರೊಫೆಸರ್ ರಂಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ನಾವು ಏನು ಈಗ ಸ್ವತಂತ್ರೋತ್ಸವವನ್ನು ಆಚರಿಸುವಂತಹ ಉತ್ಸಾಹದಲ್ಲಿದ್ದೇವೆ. ಆಗಸ್ಟ್ 15ರಂದು ಆವತ್ತು ಮೈಸೂರು ರಾಜ್ಯ ಏನಾಯಿತು, ಯಾಕೆ ಮೈಸೂರು ರಾಜ್ಯಕ್ಕೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬರಲಿಲ್ಲ, ಅದ್ರ ಬಗ್ಗೆ ಇವತ್ತು ಇತಿಹಾಸ ತಜ್ಞರಾದಂತಹ ರಂಗರಾಜ್ ಅವರೊಂದಿಗೆ ಮಾತುಕತೆಯನ್ನ ನಡೆಸೋಣ. ನಮಸ್ಕಾರ ಸರ್. ನಮಗೆ ಸ್ವಾಗತ ಸರ್. ಸರ್, ಎಲ್ಲರೂ ಇಡೀ ದೇಶ ಭಾರತ ಸ್ವಾತಂತ್ರ್ಯವನ್ನ 1947 ಆಗಸ್ಟ್ 15ರಂದು ಅದನ್ನು ಸಂಭ್ರಮಿಸ್ತಾ ಇತ್ತು. ಆದರೆ ದಕ್ಷಿಣ ಭಾರತದ ಮಟ್ಟಿಗೆ ಹೇಳೋದಾದ್ರೆ ಮೈಸೂರು ರಾಜ್ಯ ಮತ್ತು ಹೈದರಾಬಾದ್ ನಿಜಾಮರು ಆ ಸಂಸ್ಥಾನವನ್ನ ಈ ದೇಶದ ಜೊತೆ ವಿಲೀನ ಮಾಡೋದಕ್ಕೆ ಒಪ್ಪಿರಲಿಲ್ಲ. ಹೌದು. ಈ ಸಂದರ್ಭ ಏನಿತ್ತು ಸರ್? ಯಾಕಾಗಿ ಅದು ತಡ ಆಯ್ತು? ಯಾಕೆ ಅವರಿಗೆ ಒಪ್ಕೊಳ್ಳದೇ ಇರುವಂತಹ ಸಂದರ್ಭ ಏನು ಸೃಷ್ಟಿಯಾಗಿತ್ತು? ಎಲ್ಲರಿಗೂ ನಮಸ್ಕಾರ. ನಿಮ್ಮದು ಭಾಳ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾವು ಭಾರತದ ಒಕ್ಕೂಟದಲ್ಲಿ ಇರಬೇಕಾಗಿತ್ತು. 1947 ಆಗಸ್ಟ್ 15 ನಾವು ಇರಬೇಕಾಗಿತ್ತು. ಆದರೆ ಏನಾಯಿತು, ಮೈಸೂರು ಮಹಾರಾಜರಿಗೆ ಮತ್ತು ಹೈದರಾಬಾದ್ ನಿಜಾಮರಿಗೆ ಇದ್ದಂತಹ ಅಡ್ವೈಸರ್ಸ್ ಇದ್ರಲ್ಲ, ಅಧಿಕಾರಿಗಳು, ಅವ್ರು ದಾರಿ ತಪ್ಪಿಸಿದ್ರು. ಅವರು ಹೈದರಾಬಾದ್ ನಿಜಾಮರು ಯಾವಾಗ ದಾರಿ ತಪ್ಪಿದ್ರು, ಮಹಾರಾಜನಿಗೂ ಅದನ್ನು ಹೇಳಕ್ಕೆ ಶುರು ಮಾಡಿದ್ರು. ಇವರು ಮೊದಲೇ ಕೇಳ್ತಾ ಇದ್ರು ಅಂಥ ಅಧಿಕಾರಿಗಳು ಮಾತನ್ನು. ಹಾಗಾಗಿ ಏನಾಯಿತು, ನಾವು ಇಂಡಿಪೆಂಡೆಂಟ್ ಆಗಿ ಇದ್ದು ಬಿಡೋಣ, ನಾವು ನಮ್ಮ ದೇಶ ಹಾಗೆ ಉಳಿಸ್ಕೊಳ್ಳೋಣ ಅಂತಕ್ಕಂಥದ್ದು. ಅದು ಏನು ಹಿತವಚನ ಅನ್ನಿಸ್ತೋ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ ಅವ್ರಿಗೆ ಸುಮ್ಮನಾಗ್ಬಿಟ್ರು. ಅದು ಮಾಡಿದ್ದು ತಪ್ಪು. ನಮ್ಮದು ಈ ಮೈಸೂರು ಚಳವಳಿಗೆ ಪ್ರಾರಂಭ ಆಯಿತು. ವಿಲೀನ ಪ್ರಕ್ರಿಯೆಯಲ್ಲಿ ಇವರು ಸೇರ್ಕೊಳ್ಳೇ ಬೇಡ ಅಂತ ಹೇಳಿದ್ರ? ಇಲ್ಲ, ನಿರಾಕರಿಸಿದ್ರು. ನಾವು ಸ್ವತಂತ್ರವಾಗಿ ಹೇಗಿದ್ದೀವೋ ಹಾಗೆ ಇರ್ತೀವಿ, ನೀವು ನಮ್ಮನ್ನು ಫೋರ್ಸ್ ಮಾಡಬೇಡಿ, ನಾವು ಇರ್ತೀವಿ ಅಂಥೇಳಿ ಹಾಗೆ ಇದ್ರು. ಮೈಸೂರು ರಾಜ್ಯ ಅಂದರೆ ಅದರ ಎಲ್ಲ ಏನಿತ್ತು ಸರ್ ಆವತ್ತಿಗೆ? ನಾವೀಗೇನು ದಕ್ಷಿಣ ಭಾಗ ಇದೆ ಮೈಸೂರು ಕರ್ನಾಟಕದ್ದು, ಅದಷ್ಟು ಈಗ ನಮ್ಮ ಟಿಪ್ಪು ಸುಲ್ತಾನನ ಮೇಲೆ ಗೆದ್ದ ಮೇಲೆ ಬ್ರಿಟಿಷರು, ಅದಕ್ಕೆ ಮುಂಚೆ ಮೈಸೂರು ಮಹಾರಾಣಿ ಒಂದು ಟ್ರೀಟಿ ಮಾಡ್ಕೊಂಡಿರ್ತಾರೆ ಅವ್ರ ಹತ್ರ, ಲಕ್ಷ್ಮಮ್ಮಣ್ಣಿಯವರು. ಆ ಲಕ್ಷ್ಮಮ್ಮಣ್ಣಿಯವರು ಒಂದು ಬಾರ್ಡ್ರ್ ಕೊಟ್ಟಿರ್ತಾರೆ, ಅಷ್ಟು ಮಾತ್ರ ಮಹಾರಾಜರು ಉಳ್ಕೊಳ್ಳುತ್ತೆ. ಹೈದರಾಬಾದ್ ಕರ್ನಾಟಕ ಆ ಕಡೆ ಹೊಟ್ಟೋಗ್ತದೆ, ಈ ಕಡೆ ಕಾಸರಗೋಡು ಕಡೆ ತಮಿಳ್ನಾಡು ಕೇರಳಗೆ ಹೋಗ್ತದೆ, ಮಡ್ರಾಸ್ಗೆ ಹೋಗುತ್ತೆ ಈ ಕಡೆದು. ಹೀಗೆಲ್ಲ ಹೋಗಿ ಉಳಿದ ಬೌಂಡ್ರಿ ಇವ್ರಿಗೆ ಏನಂದರೆ ಫಸ್ಟು ಟಿಪ್ಪು ಕೈಯಿಂದ ಬಿಡುಗಡೆ ಆಗಬೇಕು, ಆ ಉದ್ದೇಶ ಇತ್ತು. ಕೊನೆಗೆ ಅದು ಸಕ್ಸಸ್ ಆದರು. ಅದಾದಮೇಲೆ ಅಧಿಕಾರ ಆ ಲಿಮಿಟ್ಸ್ ಎಲ್ಲ ಇದ್ದರೂ ಮಹಾರಾಜರು ಆಳ್ವಿಕೆಗಳು ಮಾತ್ರ ನಾವು ಯಾವುದೂ ಅಲ್ಲೆಗಿಳಿಯಂಗಿಲ್ಲ. ಎಲ್ಲ ವಿಷಯದಲ್ಲೂ ತುಂಬ ಚೆನ್ನಾಗಿ ಆಡಳಿತ ನಡೆಸಿದ್ದಾರೆ. ಸ್ವತಂತ್ರ ಬೇಕು, ಅದಕ್ಕಾಗಿ ಹೋರಾಡ್ತೀವಿ ಅಂತಕ್ಕಂಥ ಕಿಚ್ಚು ಬಂದಿದ್ದು ನಮಗೆ ಗಾಂಧಿಯಿಂದ. ಮಹಾತ್ಮ ಗಾಂಧಿ 5 ಸಾರಿ ಬಂದಿದ್ದಾರೆ ಮೈಸೂರಿಗೆ, 16 ಸಾರಿ ಕರ್ನಾಟಕಕ್ಕೆ ಬಂದಿದ್ದಾರೆ ಮಹಾತ್ಮ ಗಾಂಧಿ. ಒಂದು ಸಾರಿ ಅಂತೂ 48 ದಿವಸ ನಂದಿ ಬೆಟ್ಟದಲ್ಲಿ ಉಳ್ಕೊಳ್ತಾರೆ ಅವರು. ಅವ್ರ ಆರೋಗ್ಯ ಕೆಟ್ಟ ಹೋಗ್ತದೆ. ಆಗ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ ಡಾಕ್ಟ್ರುಗಳು, ಯಾವುದಾದ್ರು ಹಿಲ್ ಸ್ಟೇಷನ್ ಇರೋ ಅಂತ. ಆಗ ತಕ್ಷಣ ನಂದಿ ಬೆಟ್ಟಕ್ಕೆ ಕರ್ಕೊಂಬರ್ತಾರೆ. ಅಲ್ಲೇ ಒಂದಷ್ಟು ಕುರಿ ಮೇಕೆ ಸಾಕ್ತಾರೆ, ಆಹಾರ ತಂದು ಕೊಡ್ತಾರೆ, ಎಲ್ಲ ಸೆಟಪ್ ಮಾಡಿಕೊಂಡು
ಒಂದು 48 ದಿವಸ ಒಂದು ಸರಿ ಇರ್ತಾರೆ, ಇನ್ನೂ ಎರಡನೇ ಸರಿ ಒಂದು 25 ದಿವಸ ಇರ್ತಾರೆ. ಮೈಸೂರು ರಾಜರು ಸಿಕ್ಕಿದ್ರೆ ಆದರ್ಶದ ದೃಷ್ಟಿಯಿಂದ ನಮಗೆ ಸ್ವಾತಂತ್ರ್ಯವೇ ಬೇಡ ಅನ್ನೋ ಮಾತೇನಾದ್ರೂ ಇವರಿಗೆ ಪ್ರೇರಣೆಯಾಗಿ ಇಂಡಿಪೆಂಡೆನ್ಸ್ ಜೊತೆ ವಿಲೀನ ಆಗೋದಕ್ಕೆ ಒಪ್ಕೊಳ್ಳಿಲ್ವಾ, ಹೇಗೆ ಸರ್? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಗಾಂಧಿ ನಮಗೆ ಈ ಥರ ಆ ರಾಜ್ಯಭಾರ ಬ್ರಿಟಿಷರು ನಡೆಸಿದ್ದೇ ಆದರೆ ನಮಗೆ ಸ್ವತಂತ್ರ ನಾವು ಕೇಳೋದಿಲ್ಲ ಅನ್ನೋ ಮಾತು ಹೇಳಿ ರಾಜಋಷಿ ಅಂತ ಕರೆದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ನ. ಸ್ವತಂತ್ರ ಬಂದ ಮೇಲೂ ಅದನ್ನು ನಾವು ಉಳಿಸ್ಕೊತೀನಿ ಅಂದರೆ ಆಗೋದಿಲ್ಲ. ಈಗ ಆಗೋದೇ ಇಲ್ಲ ಅಂದಮೇಲೆ ನಿಜಾಮರ ಮೇಲೆ ಸೈನ್ಯ ಕಳಿಸಿದ್ರು, ಹೆದರ್ಕೊಂಡು ಆಮೇಲೆ ಒಳಗೆ ಬಂದ. ಇದರಲ್ಲಂತೂ ಏನು ನಮ್ಮ ಕಾಶ್ಮೀರಲ್ಲಿ ಜನರಲ್ ಕಾರ್ಯಪ್ಪ ಯುದ್ಧನೇ ಮಾಡಬೇಕಾಗಿ ಬಂದ್ಬಿಡ್ತು ಹೋಗಿ. ಅದಕ್ಕೆ ಮುಂಚೆ ಅವರು ಗಾಂಧಿನ ಭೇಟಿ ಮಾಡ್ತಾರೆ. ನೋಡಿ ಗಾಂಧಿ ಎಷ್ಟು ಸೂಕ್ಷ್ಮವಾಗಿದ್ದರು ಅಂದರೆ, ಮೊದಲನೇ ಸಾರಿ ನಮ್ಮ ಜನರಲ್ ಕಾರ್ಯಪ್ಪ ಮೀಟ್ ಮಾಡಿದಾಗ ಗಾಂಧಿ ಮೌನ, ಅವತ್ತು ಯಾರಿಗೂ ಏನೂ ಮಾತಾಡ್ತಿರ್ಲಿಲ್ಲ. ಆ ಮೌನ ವ್ರತದಲ್ಲಿದ್ದಾಗ ಇವ್ರು ಹೋಗಿ ಗಾಂಧಿಯನ್ನು ಶೂ ಆಚೆ ಬಿಟ್ಟು ಜಮಖಾನದ ಮೇಲೆ ಕೂತ್ಕೊಂಡು ಗಾಂಧಿ ಹತ್ರ ಮಾತಾಡ್ಕೊಂಬರ್ತಾರೆ. ಗಾಂಧಿ ಕೊನೆಯಲ್ಲಿ ನಮ್ಮ ಸ್ವತಂತ್ರದ ಜೊತೆಯಲ್ಲಿ ಹೊರ ದೇಶಗಳಲ್ಲಿರ್ತಕ್ಕಂಥ ಸ್ಥಿತಿಗತಿಗಳನ್ನು ನಿಮ್ಮೊಡನೆ ಇನ್ನೊಂದು ಸರಿ ಮಾತಾಡ್ತೀನಿ ಅಂತೇಳಿ ಚೀಟಿ ಬರೆದು ಕೊಡ್ತಾರೆ. ಸರಿ ಅಂದಾಗ್ತದೆ, ಆಮೇಲೆ ಭೇಟಿನೇ ಆಗಲ್ಲ. ಇನ್ನೊಂದು ಸರಿ ಇದೇ ಜನರಲ್ ನೋಡಿ ಕರ್ನಾಟಕದಲ್ಲಿ ಯಾಕೆ ಎಷ್ಟು ಇದು ಹೇಳ್ತೀನಿ ಅಂದರೆ, ಅವರು ಜನರಲ್ ಕಾರ್ಯಪ್ಪ ಎರಡನೇ ಸಾರಿ ಹೋಗಿ ಗಾಂಧಿ ಹತ್ರ ಅದೇ ಥರ ಶೂ ಬಿಟ್ಬಿಟ್ಟು, ಅದು ಏನು ಕಾಶ್ಮೀರದ ಲಿಬರೇಷನ್ಗೆ ಹೋಗ್ತಾ ಇರ್ತಾರೆ, ಹೋಗೋಕ್ಕೆ ಮುಂಚೆ ಇವರನ್ನು ಬಂದು ನೋಡ್ತಾರೆ. ಆಗ ಮಾತಾಡುವಾಗ ಕೂರ್ಗಿನ ಬಗ್ಗೆನೂ ಮಾತಾಡ್ತಾರೆ. ಅದರಿಂದನೇ ಮಹಾತ್ಮ ಗಾಂಧಿ ಕೂರ್ಗ್ ಬಗ್ಗೆ ಅಷ್ಟೊಂದು ಬರೆದಿರೋದು, ಅಷ್ಟೊಂದು ಅಭಿಮಾನ ಅವ್ರಿಗೆ ಇವರಿಂದ. ಅದು ಹೇಳಿದಾಗ ಏನಿರ್ತದೆ, ನಾನು ಯಾಕೆ ನೀನು ಶೂ ಬಿಟ್ಟು ಬಂದೆ, ನೀನೊಬ್ಬ ಶಿಸ್ತಿನ ಸಿಪಾಯಿ ಸೈನಿಕ, ನೀನು ಹಂಗೆಲ್ಲ ಯಾವುದು ತೆಗಿಯಲ್ವಲ್ಲ ಅಂತ. ಇಲ್ಲ, ನಿಮ್ಮ ಮೇಲಿರೋ ಗೌರವ ನನಗೆ, ಇಲ್ಲಿ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ, ಅದರಿಂದ ಆಚೆ ಬಿಟ್ಟು ಬಂದು ನಿಮ್ಮ ಜೊತೆ ಜಮಖಾನದ ಮೇಲೆ ಕೂತಿದ್ದೇನೆ ಅಂತ. ಆ ರೀತಿ ಗಾಂಧಿ ಮತ್ತು ಈ ನಮ್ಮ ಜನರಲ್ ಕಾರ್ಯಪ್ಪನ ಮಧ್ಯೆ ಸಂಭಾಷಣೆ ನಡೆದು ರೆಕಾರ್ಡ್ ಆಗಿದೆ. ನಿಜಾಮರಿಗೆ ಸೈನ್ಯ ನುಗ್ಗಿಸಿ ವಶಪಡಿಸ್ಕೊಂತಾರ, ಮೈಸೂರು ರಾಜ್ಯಕ್ಕೆ ಆ ಸಂದರ್ಭ ಬರಲಿಲ್ಲ ಅಲ್ಲ. ಮೈಸೂರು ಏನಾಗ್ಬಿಡ್ತು, ಜನ ದಂಗೆ ಎದ್ಬಿಟ್ರು. ಮೈಸೂರು ಚಲೋ ಅಂತ ಒಂದು ಚಳವಳಿ ನಡೆದ್ಬಿಡ್ತು. ಇಲ್ಲಿ ಎಲ್ಲ ಇದು ಹೋರಾಟಗಾರರು, ಎಲ್ಲ ಫ್ರೀಡಮ್ ಫೈಟರ್ಸು ಎಲ್ಲರೂ ಏನು ಮಾಡಿದ್ರು, ತಿರುಗಿ ಬಿದ್ದುಬಿಟ್ರು. ನಾವು ಒಕ್ಕೂಟದ ಜೊತೆ ಸೇರಬೇಕು, ನಾವು ಇಂಡಿಪೆಂಡೆಂಟಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡ ಸ್ಟ್ರೈಕ್ ಮಾಡಿದ್ರು. ಆ ಸ್ಟ್ರೈಕಲ್ಲಿ ಏನಾಗೋಯ್ತು, ಎಲ್ಲರನ್ನೂ ಅರೆಸ್ಟ್ ಮಾಡಿಬಿಟ್ರು. ಎಲ್ಲ ಮುಂಚೂಣಿ ನಾಯಕರು, ನಾನು ಪಟ್ಟಿ ಹೇಳ್ತೀನಿ ನೋಡಿ, ಸುಮಾರು ಜನದಲ್ಲಿ ಇಲ್ಲಿ ಒಂದು ನಮಗೆ ಈ ವೇದಾಂತ ಹೆಮ್ಮಿಗೆ ಅವರು ಈ ಮುಂಚೂಣಿಯಲ್ಲಿದ್ದರು. ಅವರೇ ಇದನ್ನು ಬರ್ಕೊಟ್ಟಿದ್ದು. ಹೇಳಿಬಿಟ್ಟು ನನ್ನ ಜೊತೆ ನೀನು ಮಾತಾಡುವಾಗ ಎಲ್ಲರೂ ನೀನು ಬಳಸ್ಕೊಳಪ್ಪ, ಯಾವುದಾದ್ರು ಇಂಡಿಪೆಂಡೆನ್ಸ್ ಪ್ರೋಗ್ರಾಮ್ಗಳಲ್ಲಿ ನೀನು ಬಳಸೋ. ನಾನು ಸಾಕಷ್ಟು ಕಡೆ ಬಳಸ್ಕೊಂಡಿದ್ದೀನಿ, ಲೇಖನಗಳಲ್ಲೂ ಬರೆದು ಪಟ್ಟಿ ಕೊಟ್ಟಿದ್ದೀನಿ. ಅಲ್ಲಿ ಇದರಲ್ಲಿ ಮುಖ್ಯವಾಗಿದ್ದರು ನೋಡಿ, ಈ 1947 ಕ್ವಿಟ್ ಇಂಡಿಯಾದಿಂದ ಪಾಲ್ಗೊಂಡವ್ರಂತೆ. ಇವ್ರೇನು ಮಾಡ್ತಾಯಿದ್ರು, ಸುಬ್ರಾಯನ್ ಕೆರೆಯಲ್ಲಿ ಮೀಟಿಂಗ್ ಮಾಡಿ ಪ್ರೊಟೆಸ್ಟ್ ಮಾಡೋರು. ಅಲ್ಲಿಂದ ಏನು ಮಾಡಿದ್ರು, ಸೀದಾ ಬಂದು ಮಹಾರಾಜಾಸ್ ಕಾಲೇಜ್ ಮೇಲ್ಗಡೆ ಓಲ್ಡ್ ಬಿಲ್ಡಿಂಗಲ್ಲಿ ರಾತ್ರಿ ಮಲಗ್ತಾ ಇದ್ರಂತೆ. ಇವ್ರಿಗೆ ಅದು ಬ್ರಿಟಿಷರಿಗೆ ಅದು ಗೊತ್ತೇ ಇಲ್ಲ, ಸೈನಿಕರಿಗೆ ಗೊತ್ತಿಲ್ಲ. ಅಲ್ಲಿ ಔಸ್ಕೊಳ್ಳೋದು, ಅಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತ ಮಾಡ್ಕೊಂಡು ಬಂದು ಚಳವಳಿ ಮಾಡೋದು. ಸ್ವತಂತ್ರ ಬಂದ ಮೇಲೂ ಸಹ ಮೈಸೂರು ಚಳವಳಿಯಲ್ಲಿ ಇಷ್ಟು ಜನ ಭಾಗವಹಿಸ್ತಾರಂತೆ. ನೋಡಿ ಹೆಸರುಗಳು ಹೇಳ ನಾನು. ಎಂ ವಿ ಕೃಷ್ಣಪ್ಪ, ಕೆ ಕಾಳಯ್ಯ, ವೇದಾಂತ ಹೆಮ್ಮಿಗೆ, ಬಿ ಎಂ ಪ್ರಾಣೇಶ್ವರರಾವ್, ಟಿ ವಿ ಶ್ರೀನಿವಾಸರಾವ್, ಕೆ ಪಿ ಶಾಂತಮೂರ್ತಿ, ಕೆ ಬಿ ಶಿವಯ್ಯ, ಡಿ ಎಂ ಸಿದ್ದಯ್ಯ, ಹೆಜ್ಜಿಗೆ ಲಿಂಗಣ್ಣ, ಎಂ ವಿ ರಾಜಗೋಪಾಲ್, ಅಬ್ದುಲ್ ಗಫಾರ್, ಕೆ ವಿಶ್ವನಾಥ್, ಭಾರತಿ ಶಂಕರ್, ಬಿ ಎಂ ಶ್ರೀಕಂಠಪ್ಪ, ಕೆಂಡಗಣ್ಣಯ್ಯ ಮತ್ತು ಟಿ ಎಸ್ ಸುಬ್ಬಣ್ಣ, ಇಷ್ಟು ಜನ ಪಟ್ಟಿ ಕೊಟ್ಟಿದ್ದಾರೆ. ಇವರಲ್ಲದೆ ನಾನು ಕಂಡಂಗೆ ಸರಸ್ವತಿಪುರಮಲ್ಲಿ ನಮ್ಮ ಶ್ರೀರಂಗರಾಜು ಮತ್ತು ಪ್ರಾಣೇಶ್ ರಾಯರು, ಶ್ರೀನಿವಾಸ್ ಅಂತ ಪ್ರೊಫೆಸರ್, ನಮಗೆ ಪ್ರೊಫೆಸರ್ ಆಗಿದ್ರು ಯುವರಾಜಸ್ ಕಾಲೇಜಲ್ಲಿ, ಅವರು ಫಿಸಿಕ್ಸು. ಅವರು ಎಂದೂ ಖಾದಿ ಬಿಟ್ಟು ಬೇರೆ ಬಟ್ಟೆ ಹಾಕ್ತಿರ್ಲಿಲ್ಲ, ಯಾವುದು ವಾಹನದಲ್ಲಿ ಓಡಾಡ್ತಿದ್ರು. ಶ್ರೀರಂಗರಾಜು ಕಾರಲ್ಲಿ ಓಡಾಡೋರು, ಇವರೆಲ್ಲ ನಡ್ಕೊಂಡೇ ಓಡಾಡ್ತಿದ್ದರು, ಖಾದಿ ಸೂಟ್ ಹಾಕ್ಕೊಂಡಿರ್ತಿದ್ರು. ಚಳವಳಿಯ ಸ್ವರೂಪ ಏನಿತ್ತು, ಡಿಮ್ಯಾಂಡ್ ಒಂದೇ, ನೀವು ಒಕ್ಕೂಟಕ್ಕೆ ಸೇರಬೇಕು. ಅದಕ್ಕೆ ನಾವು
ನೀವು ವಿರುದ್ಧ ಇದ್ರೆ ನಾವು ಒಪ್ಪಲ್ಲ ಅಂಥೇಳಿ ಅಷ್ಟೂ ಜನ ಸ್ಟ್ರೈಕ್ ಮಾಡ್ತಾರೆ. ಬರೀ ಮೈಸೂರಲ್ಲಿ ನಡೀತಾ ಸುತ್ತ ನಡೆದಿದೆ, ಬೆಂಗಳೂರಲ್ಲೂ ನಡೆದಿದೆ. ಬೆಂಗಳೂರಲ್ಲೂ ಸಹ ಗೋಲಿಬಾರ್ ಆಗಿದೆ, ಬಸವನಗುಡಿಲಾಗಿದೆ, ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಹತ್ರ ಆಗಿದೆ, ಎಲ್ಲ ಕಡೆನೂ ಜನ ಸತ್ತಿದ್ದಾರೆ. ಆದರೆ ಅದಾಗಿದ್ದು ಅದಕ್ಕಿಂತ ಮುಂಚೆ ನಮ್ಮದು ರಾಮಸ್ವಾಮಿ ಸರ್ಕಲ್ದು ದುರಂತ ಏನಂದರೆ, ಎಲ್ಲ ಮುಂಚೂಣಿ ನಾಯಕರುಗಳನ್ನು ಅರೆಸ್ಟ್ ಮಾಡಿಬಿಡ್ತಾರೆ ಜೈಲಿಂದ. ಅವ್ರನ್ನ ಬಿಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಚಳವಳಿ ಮಾಡ್ತಾರೆ. ಮಹಾರಾಜಸ್ ಕಾಲೇಜ್ ವಿದ್ಯಾರ್ಥಿ ಒಂದೇ ಅಲ್ಲ, ಮಹಾರಾಜಸ್, ಯುವರಾಜಸ್, ಮಹಾರಾಣೀಸ್ ಕಾಲೇಜು, ಮರಿಮಲ್ಲಪ್ಪ ಕಾಲೇಜು ಪ್ರಿನ್ಸಿಪಾಲು ಓಡಿಸ್ತಾರೆ ಹುಡುಗರನ್ನ. ಅವರು ಫ್ರೀಡಮ್ ಫೈಟ್ರು, ಹೋಗಿ ನೀವು ಸೇರ್ಕೊಳ್ಳಿ ಅಲ್ಲಿ ಅಂತ. ಬನ್ಮಯ್ಯ ಕಾಲೇಜು ಎಲ್ಲ ವಿದ್ಯಾರ್ಥಿಗಳು ಒಗ್ಗೂಡ್ಕೊಂಡು ಮಹಾರಾಜಸ್ ಕಾಲೇಜ್ ಹಾಸ್ಟೆಲ್ ಮುಂದ್ಗಡೆ ಪೈಲಟ್ ಸರ್ಕಲಲ್ಲಿ ಸೇರ್ಕೋತಾರೆ. ಸೇರಿಕೊಂಡು ಒಂದೇ ವಾಕ್ಯ ಅವ್ರದ್ದು, ಅರೆಸ್ಟ್ ಮಾಡಿರೋನ್ ಬಿಡಿ, ಜೊತೆಲಿ ಸೇರ್ಕೊಳ್ಳಿ ಅಂತ. ಪೈಲಟ್ ಸರ್ಕಲ್ ಅಂದ್ರೆ ಎರಡು ಆಗುತ್ತೆ ಸರ್. ಈಗ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಮಹಾರಾಣೀಸ್ ಕಾಲೇಜಿನ ಇದಲ್ಲ, ಮಹಾರಾಜಾಸ್ ಕಾಲೇಜ್ ಹಾಸ್ಟ್ಲು ಅಲ್ಲಿ ಸೇರ್ತಾರೆ, DC ಆಫೀಸ್ಗೆ ಹತ್ರ ಅಂತ. ಅಲ್ಲಿ ಬಂದು ಪೊಲೀಸ್ನವರು, ಸಾವಿರಾರು ಜನ ಪೊಲೀಸ್ನವ್ರು ಬರ್ತಾರೆ. ಆಮೇಲೆ DC ಬಂದ್ಬಿಡ್ತಾರೆ ಅಲ್ಲಿಗೇನೆ, ನಾಗರಾಜ್ ರಾವ್ ಅಂತ ಅವ್ರ ಹೆಸರು, DJ. ಅವ್ರು ಏನು ಮಾಡ್ತಾರೆ, ಸೆಕ್ಷನ್ 45, ಈಗ 144 ಇದೆಯಲ್ಲ, ಆಗ ಸೆಕ್ಷನ್ 45 ಇದೆ, ನೀವು ಸೇರಂಗಿಲ್ಲ, ನೀವೆಲ್ಲ ಚದರಬೇಕು ಅಂಥೇಳಿ ಅನೌನ್ಸ್ ಮಾಡ್ತಾರೆ. ಯಾರು ಚದರಲ್ಲ. ಆವಾಗ ಲಾಠಿ ಬೀಸಕ್ಕೆ ಹೋಗ್ತಾರೆ. ಅಲ್ಲಿಂದ ವಿದ್ಯಾರ್ಥಿಗಳು ರಾಮಸ್ವಾಮಿ ಸರ್ಕಲ್, ಈಗ ರಾಮಸ್ವಾಮಿ ಸರ್ಕಲ್ ಅಲ್ಲ ಆಗ ಅದು ಒಂದು ಪೈಲಟ್ ಸರ್ಕಲ್ಲು. ಅಲ್ಲಿಗೆ ಬಂದಾಗ ಆಡ್ವಿಕ್ ಹೈಸ್ಕೂಲ್ ಮಕ್ಕಳನ್ನು ಸೇರ್ಕೊಂಡ್ಬಿಡ್ತಾರೆ. ಪಕ್ಕ ಅಕ್ಕ ಮರಿಮಲ್ಲಪ್ಪ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಸೇರ್ಕೋತಾರೆ. ಸೇರ್ಕೊಂಡು ದೊಡ್ಡ ಆಂದೋಲನ ನಡೆಯುತ್ತೆ. ಯಾರು ಯಾವುದೇ ಕಾರಣಕ್ಕೂ ಅಲ್ಲಿಂದ ಚದರಲ್ಲ. ಅನೌನ್ಸ್ ಮಾಡ್ತಾರೆ, ಲಾಠಿ ಬೀಸ್ತೀವಿ ಅಂತಾರೆ, ಹೆದರಲ್ಲ. ಹೋಗಿ ಅಂತ DC ಎಷ್ಟೆಷ್ಟು ರಿಕ್ವೆಸ್ಟ್ ಇಲ್ಲೇ ಇಲ್ಲ, ಒಂದು ಆರ್ಡ್ರು ಒಪ್ಪೋದೇ ಇಲ್ಲ ಇವರು. ಆಗ ಫೈರ್ ಮಾಡೋಕ್ಕೆ ಆರ್ಡ್ರ್ ಕೊಡ್ತಾನೆ DC. ಫೈರಿಂಗ್ ಆರ್ಡ್ರ್ ಕೊಟ್ಟಾಗ ಪೊಲೀಸ್ನವ್ರು ಹೇಳ್ತಾರೆ, ನಮ್ಮ ಮಕ್ಳ ಮೇಲೆ ನಾವು ಫೈರ್ ಮಾಡಲ್ಲ. ನೋಡಿ, ಎಂಥ ಪೊಲೀಸ್ನವ್ರಿದ್ರು, ನಾವು ಫೈರ್ ಮಾಡಲ್ಲ, ನೀವು ಹಾಗೆ ಅವ್ರನ್ನ ಕಳಿಸಿ ಇಲ್ಲಿಂದ ಅಂತ. ಇವನಿಗೆ ಪಿತ್ತ ನತ್ತಿಗೇರ್ಬಿಡ್ತದೆ ನಾಗರಾಜರಾವ್ಗೆ. ಅವನೇ ಪಿಸ್ತೂಲ್ ತೆಗೆದು ನೇರವಾಗಿ ಗುಂಡು ಹಾರಿಸಿದಾನೆ ತನ್ನ ಪಿಸ್ತೂಲಿಂದ. ಅದು ರಾಮಸ್ವಾಮಿ ಅನ್ನೋ ಹುಡುಗ, 16-17 ವರ್ಷದ ಹುಡುಗ, ಸ್ಕೂಲ್ ಹುಡುಗ, ಎಲ್ಲಿ ಆಡ್ವಿಕ್ ಹೈಸ್ಕೂಲ್ ಹುಡುಗ. ಅವನಿಗೆ ನೇರವಾಗಿ ಗುಂಡು ಬಿದ್ದುಬಿಟ್ಟು ಅಲ್ಲಿ ಬೀಳ್ತಾನೆ. ಅವನು ಸತ್ತೇ ಹೋಗ್ತಾನೆ ಹುಡುಗ. ಇನ್ನೂ ಇಬ್ಬರಿಗೆ ಗುಂಡು ಬಿದ್ದಿದೆ ಅಲ್ಲಿ. ಅವ್ರು ಹಾಸ್ಪಿಟ್ಲಲ್ಲಿ ಸಾಯ್ತಾರೆ. ಆದರೆ ಅವ್ರ ಹೆಸರುಗಳು ಎಲ್ಲೂ ಬೆಳಕಿಗೆ ಬಂದಿಲ್ಲ. ಒಬ್ಬನ ಹೆಸರು ತೋರನಾಯಕ ಅಂತ, ಇನ್ನೊಬ್ಬ ರಂಗ ಅಂತ. ಈ 3 ಜನದ ಹೆಸರು ನನಗೆ ಒಂದು ಗಂಗೋತ್ರಿನಲ್ಲಿ ಒಂದು ಸೆಮಿನಾರ್ ನಡೀತು ನಮ್ಮ ಗಾಂಧಿ ಬಗ್ಗೆ, ದಕ್ಷಿಣ ಭಾರತದ ಮೇಲೆ ಗಾಂಧೀಜಿ ಪ್ರಭಾವ ಅಂತ. ಅದರಲ್ಲಿ ನನಗೆ ದಕ್ಷಿಣ ಭಾರತದ, ಅದರಲ್ಲೂ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ನನಗೆ ಕರೆದಿದ್ರು. ನಾನು ಮಾತಾಡಿ ಈ ವಿಷಯಗಳು ಹೇಳಿದೆ. ನಿಮಗೆ ಗೊತ್ತೇನು, KC ಬಸವರಾಜು ಅಂತ ಒಬ್ಬರು ಪ್ರೊಫೆಸರು ಎಕನಾಮಿಕ್ಸು, ಅವ್ರು ನನ್ನ ಮಾತಾಡುವಾಗ ಅಡ್ಡ ನಿಲ್ಲಿಸಿದ್ರು. ನೋಡಿ, ರಾಮಸ್ವಾಮಿ ಒಬ್ಬನೇ ಅಲ್ಲ, ಇನ್ನೂ ಇಬ್ಬರು ಸತ್ತಿದ್ದಾರೆ, ದಯವಿಟ್ಟು ಅದ್ರ ಬಗ್ಗೆ ನಿಖರವಾದ ಮಾಹಿತಿ ನೀವು ಮಾಡಿ ಆಮೇಲೆ ಲೇಖನ ಪ್ರಿಂಟ್ ಮಾಡಬೇಕು ಅಂತಾರೆ. ಅಲ್ಲಿಂದ ಬಂದು ನಾನು ಎಷ್ಟು ಹುಡುಕಿದ್ದೀನಿ ಅಂತಂದರೆ, ಎಲ್ಲರ ಬಾಯಿನಲ್ಲೂ ಇದೆ 3 ಜನ ಅಂತ. ಯಾರು, ಯಾಕೆ, ಯಾವಾಗ, ಯಾರ ಹತ್ರನೂ ಇಲ್ಲ. ಆಮೇಲೆ ಮೇಲೆ ನಾನು ಇದಕ್ಕೆ ಹೋದೆ, ಪತ್ರಕಾರ ಇಲಾಖೆಯಲ್ಲಿ ಕೂತ್ಕೊಂಡ್ರೆ ಸಾಧ್ವಿ ಪೇಪರ್ ಅವತ್ತಿನ ದಿವಸದ್ದು ಹಿಂದೂ ಪೇಪರಲ್ಲಿ ಇದು ಪಬ್ಲಿಷ್ ಆಗಿದೆ. ಅವ್ರ ಹೆಸರುಗಳು ಏನು ಅಂತ ಇಲ್ಲ. ಬರ್ದಿರೋರು ಏನು ಮಾಡಿದ್ದಾರೆ, ಒಬ್ಬೊಬ್ರು ಚಾಪೆ ಮಾರಕ್ಕೆ ಬಂದಿದ್ದ, ಬಾಳೆಹಣ್ಣು ಮಾರಕ್ಕೆ ಬಂದಿದ್ದ, ಅಪ್ಪ ಆಯ್ತದು ಕಡ್ಕೊಳ ಕಡಲೆ ಮಾರಕ್ಕೆ ಬಂದಿದ್ದ ಅಂತ ಹೇಳ್ತಾರೇ ಹೊರತು ಅವ್ರ ವಿದ್ಯಾರ್ಥಿಗಳಂತ ಯಾರೂ ಹೇಳಿಲ್ಲ. ನನಗೆ ಇಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಕೆಲವು ಫ್ರೀಡಮ್ ಫೈಟರ್ಗಳು ಮನೆಗೆ ಹೋದೆ, ಅವರು ಇಲ್ಲ, ಒಬ್ಬರು ಬೆಂಗಳೂರಲ್ಲಿದ್ದರು, ಇನ್ನೊಬ್ಬರು ಸತ್ತೋಗಿದ್ರು. ಒಬ್ಬರು ಸತ್ತು ಒಂದು 15 ದಿವಸ ಆಗಿದೆ ಸರ್ ಅಂದರು, ಸಿಕ್ಕಲಿಲ್ಲ. ಅವರು ಬರೆದಿರೋ ಒಂದು ಲೇಖನ ನಮ್ಮ ಕರ್ನಾಟಕ ಓಪನ್ ಯೂನಿವರ್ಸಿಟಿನಲ್ಲಿ ಇತಿಹಾಸ ಪುಸ್ತಕದ ಬಗ್ಗೆ ಒಂದು 4 ವಾಲ್ಯೂಮ್ ತಂದಿದ್ದಾರೆ. ಮೈಸೂರು, ಅದು ಹೆಸರು ಚೆನ್ನಾಗಿದೆ ಪುಸ್ತಕಗಳ ಹೆಸರು. ಆ ಪುಸ್ತಕದಲ್ಲಿ ಒಬ್ಬರು ಫ್ರೀಡಮ್ ಫೈಟರ್ ಬರೆದಿದ್ದಾರೆ. 3 ಜನ ಸತ್ತಿದ್ದು, 2 ಹಾಸ್ಪಿಟ್ಲಲ್ಲಿ. ಇವನು ಸತ್ತವನು ಈ ರಾಮಸ್ವಾಮಿ. ಇಲ್ಲಿ ರಾಮಸ್ವಾಮಿ ಮೂಲ ಇದೆ ನೋಡಿ, ಅಲ್ಲಿ ಬಾಣಾವರದ ರಾಮಸ್ವಾಮಿ ಅಂತ ಆ ಬೋರ್ಡ್ ಹಾಕಿದ್ದಾರೆ. ಅದರಲ್ಲಿ ಅವನ ಹೆಸರು ಮಾತ್ರ ಇದೆ. ನಾನು ಒಳಗಡೆ ಹೋಗಿ
ಅವನು ಹುಟ್ಟಿದ್ದು ಸತ್ತಿದ್ದು ಎಲ್ಲ ಹಾಕಿದ್ದಾರೆ, ಬೇರೆ ಯಾರ ಹೆಸರು ಇಲ್ಲ, ಅವ್ರು ಬರೆದಿದ್ದಾರೆ ಇವರಿಬ್ಬರ ಹೆಸರು, ತೋರನಾಯಕ ರಂಗ. ಇನ್ನೊಂದ್ಸರಿ ಹೇಳ್ತೀನಿ, ತೋರನಾಯಕ ರಂಗ. 3 ಜನ ಸತ್ತಿದ್ದು. ಆ 3 ಜನದಲ್ಲಿ ಒಬ್ಬರ ಹೆಸರೇ ಹೆಂಗೆ ಚಾಲ್ತಿಗೆ ಬಂತು, ಇನ್ನಿಬ್ಬರದ್ದು ಯಾಕೆ ಬಂದಿಲ್ಲ ಗೊತ್ತಿಲ್ಲ, ದಾಖಲೆಗಳಲ್ಲಿಲ್ಲ ನೋಡಿ. ಅಲ್ಲಿಂದ ಆ ಗೋಲಿಬಾರ್ ಆದಮೇಲೆ 1 ವಾರದ ಸಾಧ್ವಿ ಪೇಪರ್ಗಳು ಅಲ್ಲೂ ಇಲ್ಲ. ಎಲ್ಲಿ ನಮ್ಮ ಪತ್ರಕಾರ ಇಲಾಖೆಯಲ್ಲಿ ಹುಡುಕಿ ಇವರಿದ್ರು, ಡಾಕ್ಟರ್ ಗವಿಸಿದ್ದಯ್ಯ ಡೈರೆಕ್ಟ್ರು, ನಾನು, ಅವರು ಮಂಜುನಾಥ್ ಅಂತ ಈಗ ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರೆ, ಎಲ್ಲ ಹುಡುಕಿದ್ರು ನಮಗೆ ಸಿಕ್ಕಲಿಲ್ಲ. ಏನು ಉದ್ದೇಶಪೂರ್ವಕ ಗೊತ್ತಿಲ್ಲ ಹೆಂಗೆ ಹೇಳೋದು ನಾವು, ಯಾರಿದ್ರು ಹಿಂದೂನು ಸಿಗ್ಲಿಲ್ಲ ಸರ್. ಹಿಂದೂ ಸಿಕ್ಕಲಿಲ್ಲ. ಸರಿ, ಅವ್ರು ಏನು ಮಾಡ್ತಿರೋ ಅನ್ನೋ ಬಗ್ಗೆ ಇವತ್ತಿಗೂ ನಿಗೂಢವಾಗೇ ಇದೆ. ಅದು ಸತ್ತಿದ್ದಂತೂ ನಿಜ.